ಸಮ್ಮೇಳನ ಮತ್ತು ನವಸುಮ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಇವತ್ತು ವಿಶ್ವ ಮಹಿಳಾ ದಿನಾಚರಣಾ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಳ್ಳಲಾಗಿತ್ತು. ವಿಶೇಷವಾಗಿ ಇವತ್ತು ಮಕ್ಕಳ ಕೂಟದಲ್ಲಿ ಹಮ್ಮಿಕೊಂಡಿರ್ತಕ್ಕಂಥ ಈ ಕಾರ್ಯಕ್ರಮದಲ್ಲಿ ಬೇರೆ ಬೇರೆ ಸಾಂಸ್ಕೃತಿಕ ಕಾರ್ಯಕ್ರಮ ಆಗಿರ್ಬೋದು, ಹಾಗೆಯೇ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರ್ತಕ್ಕಂಥ ಹಿರಿಯ ಮಹಿಳೆಯರನ್ನು ಗೌರವಿಸೋದಾಗಿರ್ಬೋದು, ಅನೇಕ ರೀತಿಯಾಗಿರ್ತಕ್ಕಂಥ ಕಾರ್ಯಕ್ರಮಗಳು ಹಮ್ಮಿಕೊಳ್ಳಲಾಗಿತ್ತು. ಇವತ್ತು ನಮ್ಮ ಜೊತೆ ಮಹಿಳಾ ನಗೆಕೂಟದ ಅಧ್ಯಕ್ಷರಾಗಿರ್ತಕ್ಕಂಥ ನೇತ್ರಾ ರಾಮಚಂದ್ರ ಅವರು, ಹಾಗೆಯೇ ನಗೆಕೂಟದ ನಗೆಕೂಟದ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಪ್ರೊಫೆಸರ್ ಪಿ ಸದಾಶಿವ ಇವರು ಅನೇಕ ವರ್ಷಗಳ ಕಾಲದಿಂದ ಇವತ್ತು ನಗೆಕೂಟದ ಮೂಲಕ ಸಾಕಷ್ಟು ಕೂಡ ಹೆಸರು ಮಾಡಿದ್ದಾರೆ. ಇವತ್ತು ಬನ್ನಿ ಅವರಿಬ್ಬರು ನಮ್ಮ ಜೊತೆ ಇದರ ಮಾತಾಡೋದು. ಮೇಡಮ್, ದಿನಾಚರಣೆ ಕೂಡ ಮಾಡ್ತಾ ಇದ್ದೀವಿ. ಪುರುಷರು ಮತ್ತು ಮಹಿಳೆಯರಿಗೆ ನಾವು 10 ವರ್ಷದಿಂದ ಮಾಡ್ತಾ ಇದ್ದೀವಿ. ಗೇಮ್ಸು ಬೆಳಿಗ್ಗೆ 8:30ಗೆ ಶುರು ಮಾಡ್ತೀವಿ. ಬೆಳಗ್ಗೆ ಟಿಫನ್ನು, ಮಧ್ಯಾಹ್ನ ಊಟ, ಸಾಯಂಕಾಲ IT ಕೊಟ್ಟು ಮತ್ತೆ ಅವ್ರಿಗೆಲ್ಲ 5 ಆಟ ಫ್ರೀಯಾಗಿ ಆಡಿಸ್ತೀವಿ. ಅದನ್ನೆಲ್ಲನೂ ನಾವು ಅವ್ರಿಗೆ ಒಳ್ಳೆ ಪ್ರೈಸ್ಗಳು ಕೊಟ್ಟು ಖುಷಿ ಮಾಡ್ತೀವಿ. ಆಮೇಲೆ ನಮ್ಮ ಮಹಿಳೆಯರು 75 ವರ್ಷದ ಮೇಲಿರ್ತಕ್ಕಂಥ ಮಹಿಳೆಯರಿಗೆ ಮತ್ತು 85 ವರ್ಷ ಮೇಲಿರ್ತಕ್ಕಂಥ ಪುರುಷರಿಗೆ ನಾವು ಇಲ್ಲಿ ಈ ದಿನ ಎಲ್ಲ 75 ಜನಕ್ಕೆ ಸನ್ಮಾನ ಮಾಡೋದು. ತುಂಬ ಖುಷಿ ಆಯಿತು, ತುಂಬ ಚೆನ್ನಾಗಾಯಿತು. ನಮ್ಗೆ ಇದೆಲ್ಲ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟವರು ನಮ್ಮ ಪ್ರೊಫೆಸರ್ ಸದಾಶಿವ ಅವರು ನಮ್ಮ ಕರ್ನಾಟಕ ನಗೆಕೂಟಗಳ ರಾಜ್ಯಾಧ್ಯಕ್ಷರಾಗಿದ್ದಾರೆ. ಅವರು ನನಗೆ ಇಲ್ಲಿ ಬೆಂಗಳೂರು ನಗೆಕೂಟಗಳಿಗೆ ಮಹಿಳಾ ಅಧ್ಯಕ್ಷರಾಗಿ ಪ್ರೆಸಿಡೆಂಟ್ ಆಗಿ ಮಾಡಿದ್ರು. ನಾನು ಇಲ್ಲಿ ನಡೆಸ್ಕೊಂಡು ಬರ್ತಾ ಇದ್ದೀನಿ. ಅವತ್ತಿಂದ ಇವತ್ತವರೆಗೂ ತುಂಬ ಚೆನ್ನಾಗಿ ನಡ್ಕೊಂಡು ಬರ್ತಾ ಇದೆ. ಇನ್ನೊಂದು ವಿಷಯ ಹೇಳಬೇಕಂದ್ರೆ, ನನಗೆ ಓಪನ್ ಹಾರ್ಟ್ ಸರ್ಜರಿ ಆಗಿ 4 ತಿಂಗಳಾಗಿದೆ. ನಾನು ಆದರೂ ನಮ್ಮ ಸರು ಮಾಡಮ್ಮ ಅಂದಿದ್ದಕ್ಕೆ ನಾನು ಇವಾಗ ಮಾಡ್ತಾ ಇದ್ದೀನಿ. ನಂಗೆ ತುಂಬ ಖುಷಿ ಆಗ್ತಾ ಇದೆ, ತುಂಬ ಚೆನ್ನಾಗಾಯಿತು. ಇವತ್ತಂತೂ 350-400 ಜನದವ್ರಿಗೂ ಸೇರಿದ್ರು. ತುಂಬ ಚೆನ್ನಾಗಾಯಿತು. ಬೆಳಗ್ಗೆ 8:30ಯಿಂದ ಇದ್ದು ಈಗೆಲ್ಲ 6 ಗಂಟೆಯಲ್ಲಿ ಹೋದರು. ತುಂಬ ಚೆನ್ನಾಗಾಯಿತು. ನಾವಿಲ್ಲಿಗೆ ನಮಗೆ ಒಂದು ಹೆಲ್ಪ್ ಮಾಡ್ತಕ್ಕಂಥ ಮಹಿಳೆಯರಿಗೆ ಮತ್ತು ನಮಗೆ ಒಂದು ನಮ್ಮನ್ನು ನಡೆ ನುಡಿ ನೋಡಿ ನಮಗೆ ಒಳ್ಳೆಯ ಕೆಲಸ ಸಹಾಯ ಮಾಡ್ತಕ್ಕಂಥ ಎಲ್ಲರಿಗೂ ನಾವು ಈ ದಿನ ಒಂದು ವಂದನಾರ್ಪಣೆಯನ್ನು ಅರ್ಪಿಸ್ತಾ, ನಾನು ಈ ದಿನ ಇದೇ ಅಲ್ಲ ಇನ್ನೂ ಚೆನ್ನಾಗಿ ಮಾಡಬೇಕು ಅಂತ ನನಗೆ ಆಸೆ ಇದೆ. ಆ ದೇವ್ರ ದಯೆಯಿಂದ ನನಗೆ ಆರೋಗ್ಯ ಕೊಡಲಿ. ನನಗಿವತ್ತು ಅವರೆಲ್ಲ ಸನ್ಮಾನ ಮಾಡಿದ್ವಲ್ಲ ಏಜ್ ಆದವ್ರಿಗೆ, ಅವರೆಲ್ಲ ನನಗೆ ಒಳ್ಳೆಯ ಆಶೀರ್ವಾದ ಮಾಡಿದ್ರು. ಮೇಡಮ್, ನಿಮಗೆ ಆರೋಗ್ಯ ಚೆನ್ನಾಗಿ ಸಿಕ್ಕಲಿ ಅಂತ. ನೀವೆಲ್ಲ ನನಗೆ ಈ ಥರ ಮಾತಾಡೋಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು ಸರ್. ತುಂಬ ಖುಷಿ ಆಗ್ತಾ ಇದೆ. ಈಗ ನಮ್ಮ ಸದಾಶಿವ ಸರ್ ಅವರು ಪ್ರೊಫೆಸರ್ ಪಿ ಸದಾಶಿವ ಅಂದರೆ ನಗೆಕೂಟದಲ್ಲಿ ಭಾಳ ಫೇಮಸ್. ಇವತ್ತು ಕೂಟಗಳನ್ನು ಕಟ್ಟಿಕೊಡೋದಕ್ಕೆ ಎಲ್ಲರ ಆರೋಗ್ಯಕ್ಕೆ ತುಂಬ ಪ್ರಮುಖ ಕಾರಣವಾಗಿದ್ದಾರೆ. ಅದ್ರ ಜೊತೆಗೆ ಎಲ್ಲ ರೀತಿಯ ಕಾರ್ಯಕ್ರಮಗಳನ್ನು ಕೂಡ ಹಮ್ಮಿಕೊಳ್ಬರ್ತಾ ಇದ್ದಾರೆ. ತಾವೇನು ಹೇಳ್ತೀವಿ? ನನಗೆ ಭಾಳ ಸಂತೋಷ ಆಯಿತು. ಮೇಡಮ್ ಅವರು ಮಹಿಳಾ ದಿನಾಚರಣೆಗೆ ಎಲ್ಲರೂ ಹುಮ್ಮಸ್ ಕೊಟ್ಟು ಭಾಳ ಜನ ಸೇರಿಸರು. 450 ಜನ ಮೇಲಿದ್ದರು. ಅವ್ರಿಗೆ ಬೆಳಿಗ್ಗೆ ಸ್ಪೋರ್ಟ್ಸು, ಆಮೇಲೆ ಊಟ, ತಿಂಡಿ ಎಲ್ಲ ಕೊಟ್ಟು ಭಾಳ ಜನ ಎಂಜಾಯ್ ಮಾಡ್ಕೊಂಡು ಹೋದರು. ಅದೇ ನಮ್ಗೆ ಸಂತೋಷ. ಅದ್ರ ಜೊತೆಗೆ ಇಂಪಾರ್ಟೆಂಟ್ ಅಂದರೆ 75 ಇಯರ್ಸ್ ಮೇಲೆ ಇರೋರಿಗೆ ಸನ್ಮಾನ, ಲೇಡೀಸ್ಗೆ ಅದು ಸುಮಾರು ಜನ ಬಂದಿದ್ದರು. ಅವ್ರಿಗೆಲ್ಲ ಸನ್ಮಾನ ಮಾಡಬೇಕಾದ್ರೆ ನಮಗೆಲ್ಲ ಭಾರಿ ಖುಷಿ ಆಯಿತು. ಅವರ ಫೋಟೋಗಳು ತಗೊಂಡೋಗಿ ಅವ್ರ ಮೊಮ್ಮಕ್ಕಳಿಗೆ ಅವ್ರಿಗೆಲ್ಲ ತೋರಿಸಿ ಅವರೆಲ್ಲ ಇದು ಮಾಡಿಕೊಂಡು ದೇ ಆರ್ ಆಲ್ ಹ್ಯಾಪಿ. ಒಟ್ಟಿನಲ್ಲಿ ಬೇರೆಯವ್ರು ಮಾಡೋದಕ್ಕೆ ಇಲ್ಲಿ ನಾವು ಮಾಡಿದ್ದಕ್ಕೂ ಭಾರಿ ಡಿಫ್ರೆನ್ಸ್ ಇದೆ. ಸೊ ಅದರಿಂದ ಇಂಥ ಕಾರ್ಯಕ್ರಮವನ್ನು ಮಹಿಳಾ ಯೂನಿಟ್, ನಮ್ಮ ನಗೆಕೂಟಗಳ ಮಹಿಳಾ ಯೂನಿಟ್, ಯಾಕೆಂದರೆ ನಗೆಕೂಟಗಳಂದರೆ ಟೋಟಲಿ ನೈಟಲ್ಲಿ 450 ನಗೆಕೂಟಗಳಿದೆ ಸ್ಟೇಟಲ್ಲಿ. ಬೆಂಗಳೂರಲ್ಲಿ 225 ನಗೆಕೂಟಗಳಿದೆ. ಸೊ ಅದರಿಂದ ಅವರೆಲ್ಲ ಸೇರಿ ಸಮ್ಮೇಳನ ಮತ್ತು ನವಸುಮ ಚಾರಿಟಬಲ್ ಟ್ರಸ್ಟ್ ಇವತ್ತು ಮಕ್ಕಳ ಕೂಡ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿತ್ತು. ಭಾಳ ಇವತ್ತು ಎಲ್ಲ ವಯಸ್ಸಾದ ಮಹಿಳೆಯರು, ತಾಯಂದಿರು ಇವತ್ತು ಡ್ಯಾನ್ಸು, ನೃತ್ಯವನ್ನು ಮಾಡುವುದರ ಮೂಲಕ ಭಾಳಷ್ಟು ಕೂಡ ಭಾಳ ಎಂಜಾಯ್ ಮಾಡಿದ್ರು ಸಂಜೆವರೆಗೂ ಕೂಡ. ವಿಶೇಷವಾಗಿ ಇವತ್ತು ನಗೆ ಅಂತಕ್ಕಂಥದ್ದು ಆರೋಗ್ಯಕ್ಕೆ ಭಾಳ ಮೂಲ ಅಂತ ಹೇಳ್ತಾರೆ. ಅಂದರೆ ಒಂದು ಹೃದಯ ಕಾಯಿಲೆ ಆಗಿರೋದು, ಬೇರೆ ಎಲ್ಲ ರೀತಿಯ ಕಾಯಿಲೆಗೂ ಕೂಡ ಇದೊಂದು ರೀತಿ ನಗೆ ಅಂತಕ್ಕಂಥದ್ದು ಮೂಲ. ಆ ನಿಟ್ಟಿನಲ್ಲಿ ಅದನ್ನು ಕರ್ನಾಟಕದಲ್ಲಿ ಪ್ರಸಾರ ಮಾಡಲಿಕ್ಕೆ ಒಂದು ನಗೆಕೂಟದ ಮೂಲಕ ಒಂದು ಆರೋಗ್ಯ ಸಮಾಜವನ್ನು ನಿರ್ಮಾಣ ಮಾಡೋದಕ್ಕೆ ಇವತ್ತು ಪ್ರೊಫೆಸರ್ ಪಿ ಸದಾಶಿವ ಅವರು ಕರ್ನಾಟಕ ಸುಮಾರು 2000ಕ್ಕೂ ಅಧಿಕ ನಗೆಕೂಟಗಳ ನಿರ್ಮಾಣಕ್ಕೆ ಕಾರಣಕರ್ತರಾಗಿದ್ದಾರೆ. ಅದ್ರ ಜೊತೆಗೆ ನೇತ್ರಾ ರಾಮಚಂದ್ರ ಅವರು
ಇವರು ಕೂಡ ಬೆಂಗಳೂರಿನಲ್ಲಿ ಸುಮಾರು 315ಕ್ಕೂ ಹೆಚ್ಚು ನಗೆಕೂಟಗಳ ರಚನೆ ಮಾಡೋದ್ರ ಮೂಲಕ ಎಲ್ಲ ಹಿರಿಯರ ಆರೋಗ್ಯಕ್ಕೆ ತಮ್ಮದೇ ಆಗಿರ್ತಕ್ಕಂಥ ಕೊಡುಗೆ ನೀಡಿದೆ. ಒಟ್ಟಾರೆಯಾಗಿ ಈ ಒಂದು ಕಾರ್ಯಕ್ರಮ ಭಾಳ ಯಶಸ್ವಿಯಾಗಿ ನಡೀತು ಅಂತಲೇ ಹೇಳ್ಬೋದು.